ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಅಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ ಜನ್ಮದಿನವನ್ನು ವಿಜಯನಗರದಲ್ಲಿ ಆಚರಿಸಲಾಗಿದ್ದು, ಈ ಕುರಿತ ವರದಿ ಈ ರೀತಿ ಇದೆ. ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಎಲ್ಲ ಸೇರಿರತಕ್ಕಂಥ ಎಲ್ಲ ಅಣ್ಣನ ಅಭಿಮಾನಿಗಳು ಕೂಡ ನಮಸ್ಕಾರಗಳು. ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಆತ್ಮೀಯ ಸ್ನೇಹಿತರಾದ ಕೃಷ್ಣ ಗೊತ್ತಾಗಲ್ಲ ನೋಡೋದಕ್ಕೆ, ಆ ರೀತಿಯಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇವತ್ತು 72 ವರ್ಷದ ಶುಭಾಶಯಗಳನ್ನ ಅವರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ವೆಂಕಟಸ್ವಾಮಿ ಅಣ್ಣವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಒಂದೆರಡು ಮಾತು. ಗೌರವಾನ್ವಿತ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರಿಗೆ ಅವರ ಪಾದಗಳಿಗೆ ನಮಿಸುತ್ತಾ, ಜನ್ಮದಿನ ಜೂನ್ 4ನೇ ತಾರೀಕು ಬಹಳ ಅದ್ದೂರಿಯಾಗಿ ಟೌನ್ ಹಾಲ್ ಅಲ್ಲಿ ಸುಮಾರು 2000 ಜನ ಸೇರಿ ಅಣ್ಣವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ವಿ. ಇವತ್ತು ನಿಮ್ಮ ಭಾಗದಲ್ಲಿ ಅಣ್ಣವರ ಜನ್ಮದಿನದ ಅಂಗವಾಗಿ ಇವತ್ತು ಏನು ಕಾರ್ಯಕರ್ತರ ಸಮಾವೇಶವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಅಣ್ಣನಿಗೆ ಮೊದಲು ನಾನು ಶುಭಾಶಯಗಳನ್ನ ಹೇಳ್ತಾ, ಆ ಒಂದು ಕಿವಿಲಿ ಬಂದಿರಂತ ವೆಂಕಟಸ್ವಾಮಿ ಅಣ್ಣನವರು ಅವ್ರ ಹೋರಾಟ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಅವರು ಬಡವರಿಗೋಸ್ಕರ ಸಮಬಾಳು ಸಮಪಾಲು ಕೊಡ್ಲೇಬೇಕು, ಆ ಜಾತಿ ಈ ಜಾತಿ ಎಲ್ಲ ನಾವೆಲ್ಲ ಮಾನವರು, ನಮಗೂ ಮಾನವರಾಗಿ ಮಾತ್ರ ಬಾಳ್ಬೇಕು ಅಂತೇಳಿ ಅವ್ರ ಹೋರಾಟಕ್ಕೆ ನಾವೆಲ್ಲರೂ ಹಿಂದೆ ನಿಂತು ಅವರಿಗೆ ಚಪ್ಪಾಳೆ ತಟ್ಟಿ ಅವ್ರನ್ನ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮಲ್ಲಿ ಇರ್ತದೆ. ಹೋರಾಟಗಾರರಿಂದ ಓಡಾಡ್ತೇನೆ ನಾನು. ಸಾರು ಕೂಡ ಸಂಸ್ಕಾರಯುತವಾಗಿ, ಅದು ಬಹಳ ಮುಖ್ಯ, ಸಾಂಸ್ಕೃತಿಕವಾಗಿ ಸಂಸ್ಕಾರಯುತವಾಗಿ ಜನಾಭಿಪ್ರಾಯವನ್ನು ಪಡೆದು ಹೋರಾಟವನ್ನು ಮಾಡಿದಂಥ ನಾಯಕರು ನಮ್ಮ ವೆಂಕಟಸ್ವಾಮಿಯವರು. ನನಗೆ ಹುಟ್ಟುಹಬ್ಬ ಸರಳವಾಗಿ ಜೂನ್ 4ನೇ ತಾರೀಕು ಬಹಳ ಅದ್ದೂರಿಯಾಗಿ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಿ 3 ಗಂಟೆವರೆಗೂ ನಡೆಯಿತು. ಈ ದಿನ ಈ ಸಂಜೆ ಬಹಳ ಅರ್ಥಪೂರ್ಣವಾಗಿ ಹೊಸ ಮುಖಗಳ ಜೊತೆ ಒಂದು ಸಂಧಾನದ ಚರ್ಚೆಯ ರೂಪದಲ್ಲಿ ನಡೀತಾ ಇದೆ. ಗೌರವಿಸಬೇಕೆಂದು ವಿನಂತಿ ಮಾಡಿ ರಾಮಮೂರ್ತಿ ಸರ್ ಅವರಿಗೆ ಸನ್ಮಾನ ನಡೀತಾ ಇದೆ. ಬಂಧುಗಳೇ, ಈ ದಿನ ಅಂದರೆ 5/7/2026 ಸಂಜೆ ಬೆಂಗಳೂರಿನ ಹೃದಯ ಭಾಗವಾಗಿರ್ತಕ್ಕಂಥ ವಿಜಯನಗರದ ಹೋಟೆಲ್ ಕದಂಬದಲ್ಲಿ ನನ್ನ 72ನೇ ಹುಟ್ಟುಹಬ್ಬದ ಅಂಗವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಕಾರ್ಯಕರ್ತರ ಸೇರ್ಪಡೆ ಮತ್ತು ಒಂದು ಸಣ್ಣ ಸಮಾವೇಶ ಆಯೋಜನೆ ಆಗಿದೆ. ಅದರ ಭಾಗವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹುಶಃ ಈ ಹಿಂದಿನ ಅನೇಕ ಸಭೆಗಳು ಸಮಾರಂಭಗಳು ಬೆಂಗಳೂರು ನಗರದಲ್ಲಿ ನಡೆದಿದ್ದಾವೆ. ಅದೆಲ್ಲದಕ್ಕಿಂತ ಭಾಳ ಸುಂದರವಾಗಿ ಮೂಡಿಬಂದಿರತಕ್ಕಂಥ ಇವತ್ತಿನ ಈ ಹುಟ್ಟುಹಬ್ಬ ಒಂದು ಅರ್ಥಪೂರ್ಣವಾಗಿ ನಡೆಯುವಂಥ ಸಿದ್ಧತೆಗಳು ನಡೆದಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ರಾಮಮೂರ್ತಿಯವರು, ರಾಜು ಅವರು,
ಸಿದ್ದಪ್ಪ ಅವರು, ಸಿದ್ದರಾಜು ಅಲಿಯಾಸ್ ಸಿದ್ದಪ್ಪ, ಇವರು ಭಾಳ ಮುಖ್ಯ ಪಾತ್ರ ವಹಿಸಿದ್ದಾರೆ. ಇವರ ಬೆಂಗಳೂರು ಪಶ್ಚಿಮ ಭಾಗ ಅಂದರೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂಥ GBA ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಇವರು ಪಕ್ಷವನ್ನು ಹುಟ್ಟಾಕೋದಷ್ಟೇ ಅಲ್ಲ, ಪಕ್ಷವನ್ನು ಬೆಳೆಸಿ ಮುಂದಿನ GBA ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಇವತ್ತು ಬುನಾದಿ ಆಗ್ತದೆ. ಈ ತಳಹದಿಯ ಮೇಲೆ ಪಶ್ಚಿಮ ಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೀತದೆ ಮತ್ತು ಆ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ನೆಪ ನನ್ನ ಹುಟ್ಟುಹಬ್ಬ, 72ನೇ ಹುಟ್ಟುಹಬ್ಬ ಜೂನ್ 4 ನಡೆದಿದೆ ಆಲ್ರೆಡಿ. ಆದರೆ ಎಲ್ಲ ಭಾಗಗಳಲ್ಲೂ ನಮ್ಮ ಕಾರ್ಯಕರ್ತರು, ಹೊಸಬರು ಎಲ್ಲರೂ ಕೂಡ ನಮ್ಮ ಭಾಗದಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿ ಈ ಮೂಲಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಚಿಂತನೆಗಳನ್ನು, ಪ್ರಬುದ್ಧ ಭಾರತವನ್ನು ಕಟ್ಟೋದಕ್ಕಾಗಿ ಪ್ರಬುದ್ಧ ಕರ್ನಾಟಕ ಕಟ್ಟೋಣ, ಆ ಪೂರಕವಾಗಿ ಬೆಂಗಳೂರಲ್ಲೊಂದು ಪ್ರಬುದ್ಧವಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನು ಕಟ್ಟಬೇಕು ಅಂತೇಳಿ ಏನು ಈ ಮಹನೀಯರು ತೀರ್ಮಾನ ಮಾಡಿದರೆ ಅದಕ್ಕೆ ನಾನು ಕೂಡ ಸಹಭಾಗಿಯಾಗಿ ಈ ಹುಟ್ಟುಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಸಭಿಕರಿಗೆ ಮತ್ತು ಪಕ್ಷವನ್ನು ಕಟ್ಟತಕ್ಕಂಥ ಎಲ್ಲ ಘಟಾನುಘಟಿಗಳಿಗೆ ನಾನು ಹೃದಯ ಸ್ಪಂದಿಸಿ ಈ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹುಟ್ಟುಹಬ್ಬ, ಆ ಹೆಸರಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಪರಿಚಯ ಮಾಡಿಸೋದು ಅಷ್ಟೇ. ಆದರೆ GBA ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳಿಗಾಗಿ ಒಂದು ಜಿಲ್ಲಾ ಮಟ್ಟದ ಅಂದರೆ GBA ವ್ಯಾಪ್ತಿ, ಈಗ ಪ್ರತಿ ಬೆಂಗಳೂರು ಉತ್ತರ GBA, ಬೆಂಗಳೂರು ದಕ್ಷಿಣ GBA, ಬೆಂಗಳೂರ ಪಶ್ಚಿಮ GBA, ಹೀಗೆ ಎಲ್ಲ ಭಾಗಗಳನ್ನು ಮಾಡಿ ಕೇಂದ್ರ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಮಾಡ್ತೀವಿ. ಅಷ್ಟೊತ್ತಿಗೆ GBAದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಾಧ್ಯ ಆಗುತ್ತೆ. ಆ ಪಟ್ಟಿಯನ್ನು ಬಿಡುಗಡೆ ಮಾಡೋದ್ರ ಜೊತೆಗೆ ನಮ್ಮ ಪ್ರಣಾಳಿಕೆ ಏನು, ನಮ್ಮ ಏನು ಬೆಂಗಳೂರು ನಗರದ ಸಾರ್ವಜನಿಕರ ಮುಂದೆ ಅಹವಾಲುಗಳೇನಿದೆ, ಸಮಸ್ಯೆಗಳಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರ ನಮ್ಮ ಪಕ್ಷ ಕೊಡುವಂಥದಕ್ಕೆ ಎಲ್ಲ ರೀತಿಯ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಳ್ತೀವಿ. ಬಹುಶಃ ಯಾವುದೇ ರಾಜಕೀಯ ಪಕ್ಷಕ್ಕೂ ಇಲ್ಲದೇ ಇರತಕ್ಕಂಥ ಸಾರ್ವಜನಿಕರ ಕಾಳಜಿಯ ಭಾಗವಾಗಿ ಬೆಂಗಳೂರನ್ನು ಅಭಿವೃದ್ಧಿ ಅಂತ ಹೇಳಿದ್ರೆ ಹೇಗಿರುತ್ತೆ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಲ್ಲಿ, ಅವರ ಪ್ರಣಾಳಿಕೆಯಲ್ಲಿ, ಅವರ ಮುನ್ನೋಟದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಹುಶಃ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇದೆಲ್ಲವನ್ನೂ ತಯಾರು ಮಾಡ್ಕೊಂಡು ನಾವು ಡಿಸೆಂಬರಲ್ಲಿ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಈ ಚುನಾವಣೆಯಲ್ಲಿ ಖಾತೆ ತೆರೀತೀವಿ. ಎಷ್ಟು ಹೊತ್ತು ಗೊತ್ತಿಲ್ಲ, ಕನಿಷ್ಠ 2 ಒಂದೊಂದು GBA ಘಟಕದಲ್ಲಿ ಖಾತೆ ತೆರೀತೀವಿ. ಬಹುಶಃ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕೌನ್ಸಿಲರು, ಕಾರ್ಪೊರೇಟರ್ಗಳು ಗೆದ್ದಾಗ ಅವರಿಲ್ಲದೆ ಮೇಯರ್ ಆಗಲ್ಲ.